ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡಗೈ ಮತ್ತು ಬಲಗೈ ಸಮುದಾಯದವರು ಅತಿ ದೊಡ್ಡ ಹೋರಾಟಗಳನ್ನ ಮಾಡಿದ್ರು. ಸರ್ಕಾರದ ಮೇಲೆ ಒತ್ತಡ ತರುವಂತಹ ಪ್ರಯತ್ನ ಆಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ಏನಾದರೂ ನಿರ್ಧಾರ ಕೈಗೊಳ್ಳುತ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಇತ್ತು. ಬಟ್ ಈಗ ಪೋಸ್ಟ್ಪೋನ್ ಆಗಿದೆ ಅಂತೆ ನೋಡಿ ಸಚಿವ ಸಂಪುಟ ಸಭೆ. ಒಳ ಮೀಸಲಾತಿ ಚರ್ಚೆಗೆ ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಜಾಣ ನಡೆ ಅನುಸರಿಸ್ತಾ ಇದೆ. ಇವತ್ತು ಕರೆದಿದ್ದ ಸಚಿವ ಸಂಪುಟ ಸಭೆ ಮುಂದೂಡಿಕೆ ಆಗಿದೆ. ಚುನಾವಣಾ ನೀತಿ ಸಂಹಿತೆ ನೆಪ ಹೇಳಿಕೊಂಡು ಸರ್ಕಾರ ಈ ಸಭೆಯನ್ನ ಮುಂದಕ್ಕೆ ಹಾಕಿದೆ. ಇವತ್ತು ಸರ್ಕಾರದ ನಿರ್ಧಾರಕ್ಕೆ ದಲಿತ ಸಮುದಾಯ ಕಾಯ್ತಾ ಇತ್ತು. ಸಭೆಯಾದ ಬಳಿಕ ಏನ್ ನಿರ್ಧಾರ ಪ್ರಕಟ ಆಗುತ್ತೆ ಅಂತ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಗೆ ಎಡಗೈ ಬಲಗೈ ಸಮುದಾಯ ಅತಿ ದೊಡ್ಡ ವಿರೋಧ ವ್ಯಕ್ತಪಡಿಸ್ತಾ ಇದೆ. ವರದಿ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನುವಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಸಮುದಾಯದ ಬಗ್ಗೆ ಕೊಟ್ಟ ಅಂಕಿ ಅಂಶಗಳ ಬಗ್ಗೆ ವಿರೋಧ ಇದ್ದು ಮತ್ತೊಮ್ಮೆ ಸಮೀಕ್ಷೆ ಆಗಬೇಕು ಅನ್ನುವಂತ ಒತ್ತಡ ಇದೆ. ಬಟ್ ಇವತ್ತು 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಇರೋ ಕಾರಣದಿಂದ ಆ ನೆಪ ಹೇಳ್ಕೊಂಡು ಸರ್ಕಾರ ಹಿಂದೆ ಸರಿತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರಂತೆ. ಒಳ ಮೀಸಲಾತಿ ಜಾರಿಯಿಂದ ಒಂದು ಸಮುದಾಯ ಆಕ್ಷೇಪ ಇದ್ದೇ ಇರುತ್ತೆ. ಹೀಗಾಗಿ ಉಪಚುನಾವಣೆ ಮುಗಿಯೋ ತನಕ ಕೂಡ ಮೀಸಲಾತಿ ಬಗ್ಗೆ ಚರ್ಚೆನೇ ಬೇಡ ಅಂತ ಸಿಎಂ ನಿರ್ಧಾರ ಮಾಡಿದ್ದಾರಂತೆ. ಚುನಾವಣಾ ಆಯೋಗದಿಂದ ನೀತಿ ಸಂಹಿತೆ ಜಾರಿ ಇರುವ ಹಿನ್ನೆಲೆಯಲ್ಲಿ ಸದ್ಯ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಕ್ಕಾಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರಂತೆ. ಇದೇ ನೆಪ ಇಟ್ಕೊಂಡು ಸದ್ಯಕ್ಕೆ ನಡೆಯುವಂತಹ ಸಚಿವ ಸಂಪುಟ ಸಭೆ ಇವತ್ತು ನಡಿಬೇಕಾಗಿತ್ತು. ಬಟ್ ಅದು ಮುಂದಕ್ಕೆ ಹೋಗಿದೆ. ಯಾವತ್ತು ನಡೆಯುತ್ತೆ ಅನ್ನೋದು ಕುತೂಹಲ.